जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 7 ಮೇ ಶ್ರೀ ಮಹಾರಾಜರ ಪ್ರವಚನ, ದೇಹ ಬುದ್ಧಿಯ ತ್ಯಾಗ ಮಾಡಬೇಕು. ದೇಹ ಬುದ್ಧಿ ಏನು ಹೇಳುತ್ತೆ? ಈ ದೇಹ ನಾನು ಇದ್ದೀನಿ. ಆ ದೇಹ ಬುದ್ಧಿಯ ತ್ಯಾಗವನ್ನು, ದೇಹ ಇದ್ದೇ ಇರುತ್ತದು, ಸಾಯೋ ತನಕ ಈ ದೇಹ ಇದ್ದೇ ಇರುತ್ತೆ. ಆದರೆ ಬುದ್ಧಿ ಏನು ಪ್ರಚೋದನೆ ಮಾಡುತ್ತೋ ಪುನಃ ಪುನಃ ನನಗೆ ಯು ಆರ್ ದಿಸ್ ಬಾಡಿ ಅನ್ನೋದನ್ನು ತ್ಯಾಗ ಮಾಡಬೇಕು. ನಿನ್ನೆ ಶ್ರೀ ಮಹಾರಾಜರು ಹೇಳಿದು ಸ್ವಾರ್ಥದ ತ್ಯಾಗ ಮಾಡಬೇಕು. ಅದರ ಮೊನ್ನೆ ಅಂದರು ಅಭಿಮಾನ ಬಿಡಬೇಕು. ಎಲ್ಲ ಶಬ್ದಗಳು ಏನು ಬಳಕೆ ಮಾಡ್ತಾರೋ ಅವರವರ ಸಾಧಕರ ಚೇತನಾ ಸ್ತರದ ಅನುಸಾರವಾಗಿ ಶಬ್ದದ ಬಳಕೆ ಯಾಕೆ ಮಾಡಿರ್ತಾರಪ್ಪ, ಕಡೆಗೆ ಎಲ್ಲ ಸ್ಕೂಲ್ ಆಫ್ ಥಾಟ್ಸ್ ಹೋಗಿ ಮರ್ಜ್ ಆಗೋದು ಒಂದೇ. ಎಲ್ಲ ನದಿ, ಗಂಗಾ ಅನ್ನಿ, ಕಾವೇರಿ ಅನ್ನಿ, ಸಿಂಧು ಅನ್ನಿ, ಮತ್ತು ಸರಸ್ವತಿ ಅನ್ನಿ, ಕೃಷ್ಣ ಅಕ್ಕ, ಯಾವುದಾರಿ ನದಿ ಹೆಸರು, ನದಿ ಹೋಗಿಬಿಟ್ಟು ಎಲ್ಲ ಉಪಾಧಿಗಳು, ಹೆಸರು ಅಂದರೆ ಉಪಾಧಿ, ಎಲ್ಲ ನದಿಗಳು ಹೋಗಿ ಕಡೆ ಹೇಗೆ ಸಾಗರದಲ್ಲಿ ಸಮಾವೇಶ ಆಗುತ್ತದೆ. ಸಾಗರದಲ್ಲಿ ಸಮಾವೇಶ ಆದರೆ ತೋರಿಸ್ರಿ ಗಂಗಾ ಯಾವುದು ಕಾವೇರಿ ಯಾವುದು ತೋರಿಸ್ಲಿಕ್ಕೆ ಬರುತ್ತಾ? ಇಲ್ಲ. ಅದೇ ರೀತಿಯಲ್ಲಿ ನಾನಾ ಸ್ಕೂಲ್ ಆಫ್ ಥಾಟ್ಸಲ್ಲಿ ಬೇರೆ ಬೇರೆ ಸ್ಕೂಲಲ್ಲಿ ನಾವು ಪಾಠ ಕಲಿತು ಬಂದಿರ್ತೀವಿ. ಆದರೆ ಪರಮಾರ್ಥ ಎಂಬುವ ಸಾಗರ ಏನಪ್ಪ, ಜೀವನದ ಪಾಠ ಕಲಿಸುವ ಪಾಠ, ಆ ಜೀವನದ ತತ್ವವನ್ನು ತಿಳಿಸುವ ಪಾಠ. ಅಲ್ಲಿ ಎಲ್ಲ ಸ್ಕೂಲ್ ಆಫ್ ಥಾಟ್ಸು ಮರ್ಜ್ ಆಗಿ ಕಡೆ ಒಂದರಲ್ಲಿ ನಾವು ಒಂದಾಗಬೇಕು. ಯಾವುದೇ ಪರಂಪರೆಯನ್ನು, ಸಂಪ್ರದಾಯದನ್ನು ಅಳವಡಿಸ್ಕೊಂಡಿರಬಹುದು ಅಥವಾ ಫಾಲೋ ಮಾಡ್ತಾ ಇರ್ಬೋದು. ಕಡೆಗೆ ಎಲ್ಲ ಪರಂಪರೆಯ ಗೂಢಾರ್ಥ ತತ್ವ ಏನಪ್ಪ, ನೀನು ಯಾರಿದ್ದಿ ತಿಳ್ಕೊ. ಹೂ ಆರ್ ಯು? ನೀ ಪರಮೇಶ್ವರನ ಅಂಶಿದ್ದಿ. ನೀನು ಅಂದರೆ ಇಡೀ ಜಗತ್ತು, ಎಲ್ಲರೂ, ಎಲ್ಲ ಪ್ರಾಣಿ ರಾಶಿ ಮಾತ್ರದಲ್ಲೂ ಆ ಜೀವಾತ್ಮ ಪರಮಾತ್ಮನ ಚೈತನ್ಯ ಅಸ್ತಿತ್ವ ಉಂಟು ಅಂದಮೇಲೆ ನೀನು ಈ ದೇಹ ಬುದ್ಧಿಯನ್ನು ಬಿಟ್ಟು, ದೇಹವನ್ನು ನೋಡೋದನ್ನು ಬಿಟ್ಟು ನೀನು ಅದರಲ್ಲಿರುವ ಚೈತನ್ಯವನ್ನು ನೋಡಿದ್ದೇ ಆದಾಗ ನಿನಗೆ ಸರ್ವತ್ರವೂ ಪರಮಾತ್ಮನ ವ್ಯಾಪಕ ತತ್ವ ಗಮನಕ್ಕೆ ಬರುತ್ತದೆ. ನಿನ್ನ ಜೀವನ ಸರಳ, ಸುಗಮ, ಆನಂದಮಯವಾಗುತ್ತದೆ ಅನ್ನೋದೇ ಎಲ್ಲ ಗುರುಗಳು ಹೇಳ್ಕೊಡುವ ಪಾಠ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಇವತ್ತೆಲ್ಲರೂ ಸೇರಿ ನೋಡೋಣ. ಮಾನಕ್ಕೆ ಕಾರಣ ಅಭಿಮಾನವೇ ಆಗಿರುತ್ತದೆ. ನಾನು ದೊಡ್ಡವನು ಎಂದು ತಿಳಿದುಕೊಂಡಿರುವುದರಿಂದ ಮಾನದ ಅಪೇಕ್ಷೆ ಆಗುತ್ತದೆ. ಈ ಅಭಿಮಾನವೇ ನಮ್ಮ ಹಾಗೂ ಭಗವಂತನ ನಡುವೆ ಅಡ್ಡ ಬರುತ್ತದೆ. ಬ್ಲಾಕೇಜ್, ಹಾರ್ಟಲ್ಲಿ ಹೆಂಗೆ ಬ್ಲಾಕೇಜ್ ಆಗುತ್ತೋ ಹಾಗೆಯೇ ಇಲ್ಲಿ ನಮಗೆ ಅಜ್ಞಾನದ ಬ್ಲಾಕೇಜ್ ಆಗಿದೆ. ಅಲ್ಲಿ ಹಾರ್ಟಲ್ಲಿ ಆಗಿದ್ರೆ ಅದಕ್ಕೆ ಆಂಜಿಯೋಪ್ಲಾಸ್ಟಿನೋ ಬೈಪಾಸೋ ಏನೋ ಮಾಡಿ ಅದನ್ನು ಸರಿಪಡಿಸ್ತಾರೆ ಫಿಸಿಕಲ್ ಆಗಿ. ಇಲ್ಲೇನಾಗಿದೆ, ಇದು ಮೆಂಟಲ್, ಇದು ಅವ್ಯಕ್ತವಾದದ್ದು, ಕಾಣಿಸ್ದೇ ಇರೋದು, ಸೂಕ್ಷ್ಮವಾದದ್ದು ಪೊರೆ. ಏನಪ್ಪ, ನನ್ನ ಮತ್ತು ಆ ಭಗವಂತನ ನಡುವೆ ಇರೋ ಒಂದೇ ಒಂದು ಪೊರೆ. ಹೊರಗಡೆಯಿಂದ ಯಾರೂ ಪೊರೆ ಹಾಕಿಲ್ಲ, ನಾವೇ ಹಾಕ್ಕೊಂಡಿರೋದು ಅಭಿಮಾನದ ಪೊರೆ. ನಾನು ದೊಡ್ಡವನಿದ್ದೀನಿ, ಅಂಥವನಿದ್ದೀನಿ, ಇಂಥವನಿದ್ದೀನಿ. ಪ್ರಪಂಚದಿಂದ ಹಿಡಿದು ಪರಮಾರ್ಥಕ್ಕೆ ಬಂದರೂ ಕೂಡ ನಾವು ಯಾವುದೋ ದೊಡ್ಡ ಮನತಂದವ್ರು ಇದ್ದೀವ್ರಿ, ನಾವು ಹಿಂಗಿದ್ದೀವ್ರಿ, ನಾವು ಅಂಥ ಸಾಧಕರಿದ್ದೀವ್ರಿ, ಇಂಥವ್ರು ಭಕ್ತರಿದ್ದೀವ್ರಿ. ಇದೆಲ್ಲವೂ ನಮ್ಮ ಏನು, ಇದು ಒಂದು ತೋರ್ಪಡಿಕೆಯ ಭಾವನೆಯಿಂದ ನನಗೆ ನಾನು ಯಾರು ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಆಗಲ್ಲ. ಜನ ನನ್ನನ್ನು ರೆಸ್ಪೆಕ್ಟ್ ಮಾಡಬಹುದು, ಆದರೆ ನಾನು ಯಾರು ಅಂತಲೇ ತಿಳ್ಕೊಳ್ಳಾದ್ರೆ ಉಪಯೋಗಿನ ಅವ್ರು ರೆಸ್ಪೆಕ್ಟ್ ತೊಗೊಂಡು. ಇವತ್ತು ರೆಸ್ಪೆಕ್ಟ್ ಕೊಡ್ತಾರೆ, ಅವ್ರ ಮರದ ಮೇಲೆ ಹಚ್ಚಿ ನಾಳೆಯಿಂದ ಕೆಡವಲಿಕ್ಕೂ ಅವರು ಜನ ಹೇಸೋದಿಲ್ಲ, ಅಂದರೆ ಆ ಮನಸ್ಸು ಹೇಸೋದಿಲ್ಲ. ಸತ್ಯನಾ? ಅಲ್ಲ. ಅದಕ್ಕೆ ಮಹಾರಾಜರು ಹೇಳ್ತಿದ್ರು, ಮೊದಲು ಸಂತರ ಚರಿತ್ರೆ ಓದಬೇಕು. ಆಗ ಹೋದರೆ ಸಂತರ ಚರಿತ್ರೆ ಓದಿದಾಗ ಅವ್ರ ಚರಿತ್ರೆಯಲ್ಲಿ ಯಾವ ರೀತಿಯಲ್ಲಿ ಅವರು ಇದನ್ನೆಲ್ಲ ತ್ಯಾಜ್ಯ ಮಾಡಿದ್ರು, ದೇಹ ಬುದ್ಧಿ ಆಗಲಿ, ಅಭಿಮಾನ ಆಗಲಿ, ಯಾವ ರೀತಿಯಲ್ಲಿ ತಮ್ಮ ಜೀವನವನ್ನು ತಾವು ಯಾರು ಅಂತ ತಿಳ್ಕೊಂಡು ಅದನ್ನು ಸದ್ಗುರು ಚರಣಕ್ಕೆ ಹೇಗೆ ಅರ್ಪಣೆ ಮಾಡಿದ್ರು. ಆ ನಮ್ಮ ಮತ್ತು ಭಗವಂತನ ನಡುವೆ ಒಂದೇ ಒಂದು ಇರೋದು ಗ್ಯಾಪ್, ಥಿನ್ ಲೈನ್ ಆಫ್ ಮೆಂಬ್ರೇನ್ ಈಸ್ ಅಭಿಮಾನ. ನಾನು ಯಾರು ಭಗವಂತನಿಂದ ಬೇರೆ ಇದ್ದು ನನ್ನ ಸ್ವತಂತ್ರದ ಅಸ್ತಿತ್ವ ನಿರ್ಮಾಣ ಮಾಡಲಿಕ್ಕೆ ಹೋಗ್ತಿದ್ದೀನಿ, ಅದು ಸರ್ವತಾ ಮಿಥ್ಯ. ಈ ಅಭಿಮಾನವು ಹೊಡೆದು ಹಾಕುವುದಕ್ಕಾಗಿಯೇ ಗುರು ಆಜ್ಞೆ ಪಾಲನೆ ಬೇಕು. ಗುರು ಆಜ್ಞೆ ಪ್ರಮಾಣ. ಅವನು ಹೇಳಿದ್ದನ್ನೇ ಕೆಲಸ ಮಾಡೋದು. ಅವನು ಇವಾಗ ರಾತ್ರಿ ಇದೆ ಅಂತ ಹೇಳಿದ್ರು ಸಹ ನೀನು ಒಪ್ಕೋಬೇಕು, ಹೌದಪ್ಪ ಇವಾಗ ರಾತ್ರಿನೇ ಇದೆ, ಬೆಳಕಲ್ಲ ಅಂತ. ಅವರಿಗೆ ಶರಣು ಹೋಗುವುದು ಹಾಗೂ ಅವರು ಹೇಳಿದ ಸಾಧನೆ ಮಾಡುವುದು ಇವೇ ಉಪಾಯಗಳು ಆಗಿರುತ್ತವೆ. ಏನಪ್ಪ ಸ್ಕಿಲ್ಲು? ಅವನೇನು ಹೇಳ್ತಾನೋ ಅದಕ್ಕೆ ಒಪ್ಕೊಂಬಿಟ್ಟು ಅದನ್ನು ಮಾಡುವುದು.
ಅದರಲ್ಲೇ ನಮಗೆ ಮೋಕ್ಷ ಸಿಕ್ಕ ಹೋಗುತ್ತೆ. ಅದರಲ್ಲಿ ಇನ್ನೇನೂ ತರ್ಕ ಇಲ್ಲ ಅಲ್ಲಿ. ನಾನು ಗುರು ಆಜ್ಞೆ ಪಾಲನೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಇದೆಲ್ಲ ಅಭಿಮಾನಕ್ಕೆ ಅದು ಒಂದು ಸೂಕ್ಷ್ಮವಾದ ಯು ಆರ್ ಜಸ್ಟಿಫೈಯಿಂಗ್ ಯುವರ್ ಸೆಲ್ಫ್. ನನ್ನನ್ನು ನಾನು ಸಮರ್ಥಿಸ್ಕೊಳ್ಳೋದು. ಹೀಗೆ ತನ್ನನ್ನು ತಾನು ಸಮರ್ಥಿಸ್ಕೊಳ್ಳದೆ ಇರುವವನು ನಿಜವಾದ ಸಾಧಕ ನೋಡಿದ್ದು ಅಂದರೆ ನಮ್ಮ ಮಾವ ಶ್ರೀ ಶಂಕರನಾರಾಯಣ. ಏನಪ್ಪ ಆಶ್ರಮಕ್ಕೆ ಹೋದಾಗ ನೋಡ್ತಿದ್ದೆ ಅವರನ್ನು, ಬೆಳಗ್ಗಿಂದ ಸಂಜೆ ತನಕ ಕೆಲಸ ಮಾಡ್ತಿದ್ರು, ಆದರೆ ಯಾರಿಗೂ ಏನೂ ಹೇಳ್ತಿರ್ಲಿಲ್ಲ ಅವರು. ಈ ಕೆಲಸ ಮಾಡಿರಿ, ಆ ಕೆಲಸ ಮಾಡಿರಿ. 200, 300, 400 ಜನಕ್ಕೆ ಅವರು ಕೊಪ್ಪರ್ಗಿದಲ್ಲಿ ನೀರು ಕಾಯಿಸ್ತಿದ್ರು. ಬೆಳಗ್ಗೆ 3 ಗಂಟೆಗೆ ಎದ್ದುಬಿಟ್ಟು ಕೊಪ್ಪರ್ಗಿದಲ್ಲಿ ನೀರು ಕಾಯಿಸೋದು, ಬಿಸಿನೀರು. ತಾವು ಸ್ನಾನ ಮಾಡಿಬಿಟ್ಟು ಬೇರೆಯವ್ರಿಗೆ ಯಾಕೆ ಬಿಸಿನೀರು ಕಾಯಿಸ್ಬೇಕು? ದೊಡ್ಡ ಕೊಪ್ಪರ್ಗಿದಲ್ಲಿ ಹೋಗೋದು, ತಣ್ಣೀರು ಹಾಕೋದು, ಬಿಸಿ ಮಾಡೋದು, ಹಾಕೋದು. ಮತ್ತು ಅಲ್ಲಿ ಗರಿ ಬಿದ್ದಿರ್ತಿತ್ತು, ಅದ್ರದ್ದು ಹೋಗಿ ತೆಗೆದು ಫ್ರೀ ಟೈಮ್ನಲ್ಲಿ ಕುತ್ಕೊಂಡು ಆ ಗರಿ ಎಲ್ಲ ತೆಗೆದುಬಿಟ್ಟು ಪರಕೆ ಮಾಡೋದು. ಟಾಯ್ಲೆಟನ್ನು ತೊಳೆಯೋದು. ಏಕನಾಥ್ ಮಹಾರಾಜರು ಟಾಯ್ಲೆಟ್ ತೊಳಿತಿದ್ರು ಗುರುರ ಸಲುವಾಗಿ. ಇವರೆಲ್ಲರೂ ಹೋಗಾದ್ಮೇಲೆ, ಜಯಂತಿ ಉತ್ಸವ ಎಲ್ಲ ಮುಗಿದಾದ್ಮೇಲೆ, ಎಲ್ಲ ಭಕ್ತರೆಲ್ಲ ಹೋಗಾದ್ಮೇಲೆ ಇವರೆಲ್ಲ ಟಾಯ್ಲೆಟ್ ಹೋಗಿ ತೊಳಿತಿದ್ರು. ಏನು ಸೇವಾ. ಸದ್ಗುರುನಾಥ ಒಳಗೆ ಕುತ್ಕೊಂಡು ನಗ್ತಿರ್ತಾನೆ. ನೀನು ಎಷ್ಟೇ ತರ್ಕ, ಬುದ್ಧಿ, ಮನಸ್ಸನ್ನು ಉಪಯೋಗಿಸಿ ನನ್ನ ಹತ್ರ ಬಂದಿದ್ರು, ಕಡೆಗೆ ನಾನು ಆ ಹೇಳಿದಂತೆಯೇ ಆ ಇಚ್ಛೆ ಮಾತ್ರದಿಂದ ಕೆಲಸಗಳಾಗುವುದು. ಅದು ಇನ್ನೂ ನಿನ್ನ ಅಲ್ಪವಾದ, ಅದು ಸಂಕುಚಿತವಾದ ಈ ಮನಸ್ಸು ಬುದ್ಧಿಗೆ, ಕೂಪಮಂಡುಕ ವೃತ್ತಿಗೆ ಅರ್ಥ ಆಗ್ತಿಲ್ವಲ್ಲಪ್ಪ. ಆದರೆ ಈ ಸಾಧನೆಗಳು ನಿರಭಿಮಾನದಿಂದ ಆಗಬೇಕು. ಈ ಅಭಿಮಾನವು ಬಹಳ ಸೂಕ್ಷ್ಮವಾಗಿರುತ್ತದೆ. ಇದಕ್ಕೆ ಕಣ್ಣಿಗೆ ಕಾಣಿಸುವಂಥ ಅಭಿಮಾನ ಅಲ್ಲ. ನಾನು ಗುರುವಾಜ್ಞೆಯಲ್ಲಿ ಇರುತ್ತೇನೆ, ಅವರು ಹೇಳಿದ್ದ ಸಾಧನೆ ಮಾಡುತ್ತೇನೆ, ಇನ್ನು ನನ್ನ ಅಭಿಮಾನ ಹೋಯಿತು ಎಂದು ಹೇಳುವುದು ಕೂಡ ಅಭಿಮಾನದ ಮಾತೇ ಆಗಿರುತ್ತದೆ. ನಾನು ಗುರುಗಳು ಹೇಳಿದ್ದೆಲ್ಲ ಮಾಡ್ತೀನಿ ಕಣ್ರಿ, ಅವ್ರು ಹೇಳಿದ್ದಂತೆಯೇ ಪಾಲನೆ ಮಾಡ್ತೀನಿ, ಹಿಂಗೆ ಮಾಡ್ತಿದ್ದೀನಿ ಕಣ್ರಿ, ಹಂಗೆ ಮಾಡ್ತಿದ್ದೀನಿ ಕಣ್ರಿ, ಅದನ್ನು ಯಾರು ಹೇಳ್ತಾರೋ ಅದು ಅಭಿಮಾನನೇ. ಯು ಆರ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಯುವರ್ ಸೆಲ್ಫ್ ಟು ದ ಪೀಪಲ್. ವಾಟ್ ದ ಪೀಪಲ್ ವಿಲ್ ಡೂ ಬೈ ಗೆಟಿಂಗ್ ದ್ಯಾಟ್? ನಥಿಂಗ್ ದೇ ಆರ್ ಗೋಯಿಂಗ್ ಟು ಗಿವ್ ಯು ಬ್ಯಾಕ್. ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಉಪಯೋಗ ಇಲ್ಲ ಅದರದ್ದು. ಕೇಳಿದ್ರೆ ಹೇಳ್ತಿದ್ರು, ಅವ್ವ ಇದು ನನ್ನ ಅಪ್ಪನ ಮನೆ ಕಣವ್ವ, ನನ್ನ ತವ್ರ ಮನೆ ಇದು. ನನ್ನ ತವ್ರ ಮನೆ ಹಿಂಗಿರಬೇಕು. ನಮ್ಮ ತಾಯಿ ಮನೆಗೆ ಹೋದರೆ ನಮ್ಮ ತಾಯಿ ಮನೆಯಲ್ಲಿ ಕಸ ಬಿದ್ದಿದ್ರೆ ನಾವು ಒಪ್ಕೋತೀವೇನವ್ವ. ಆಶ್ರಮ ಅಂದರೆ ಜನ ಬರ್ತಾರೆ, ಹೋಗ್ತಾರೆ, ತಿಂತಾರೆ, ಉಣ್ತಾರೆ, ಬಿಸಾಕ್ತಾರೆ, ಹೋಗ್ಬಿಡ್ತಾರೆ. ಅದು ಆಶ್ರಮ ಅಲ್ಲವಾ, ನಮ್ಮ ಅಪ್ಪನ ಮನೆ ಅದು, ನಮ್ಮ ತಾಯಿ ಮನೆ ಅದು. ಅದು ಹೆಂಗೆ ಇಟ್ಕೋಬೇಕು ನಾವು? ಹಾಗಾಗಿ ಸಮರ್ಥಿಸ್ಕೊಳ್ತಿರ್ಲಿಲ್ಲ, ತಮ್ಮ ಕೆಲಸ ತಾವು ಮಾಡ್ತಿದ್ರು. ಒಂದು ದಿವಸ ಒಬ್ರಿಗೆ ಹೇಳಲಿಲ್ಲ. 1000 83ನೇ ವಯಸ್ಸು, 84ನೇ ವಯಸ್ಸಲ್ಲೂ ಕೂಡ 1000 2,000 ಪಟ್ನ ಅಕ್ಷತೆ ಪಟ್ನಗಳು, ಕಲ್ಸಕ್ಕರೆ ಪಟ್ನಗಳನ್ನು ಮಾಡಿ ಮಾರ್ಕೆಟಿಗೆ ಹೋಗಿ, KR ಮಾರ್ಕೆಟಿಗೆ ಹೋಗಿ ಡೈಮಂಡ್ ಸಕ್ಕರೆ ತೊಗೊಂಬರೋದಂತೆ, ಆಯ್ಕೆ ಮಾಡ್ಕೊಂಬರೋದಂತೆ, ಮತ್ತು ಅಂಟು ನುಂಡೆಗೆ ಇದು ತೊಗೊಂಬರೋದಂತೆ, ಇವೆಲ್ಲ ಕೆಲಸ ಮಾಡಿಕೊಂಡ್ರು ಕೂಡ ಒಂದು ದಿವಸನೂ ನೀವು ಮಾಡ್ರಪ್ಪ ಅಂತ ಒಬ್ರಿಗೊಬ್ರಿಗೆ ಹೇಳ್ತಿರ್ಲಿಲ್ಲ ಅವರು. ಏನಪ್ಪ ನಿಜವಾಗಿಯೂ ನೋಡಿದರೆ ಅಭಿಮಾನ ಹೊಂದುವಂಥದ್ದು ನಮ್ಮ ಹತ್ತಿರ ಇರೋದಾದರೂ ಏನಿದೆ ನಮ್ಮ ಹತ್ರ ಅಭಿಮಾನ ಹೊಂದಲಿಕ್ಕೆ? ನಾವೊಂದು ಅಣು ಅಂತ ಹೇಳ್ಕೊತೀವಿ ಎಲ್ಲರ ಮುಂದೆ, ಮತ್ತು ನಮ್ಮ ಹತ್ರ ಅಭಿಮಾನ ಯಾಕಿರಬೇಕು? ಶಕ್ತಿಯೋ ದುಡ್ಡು ಅಥವಾ ಕೀರ್ತಿಯೋ? ಜಗತ್ತಿನಲ್ಲಿ ನಮಗಿಂತ ದೊಡ್ಡವರು ಎಷ್ಟೋ ಜನರು ಇರುತ್ತಾರೆ. ಆದರೆ ಕೌತುಕವೇನೆಂದರೆ ಭಿಕ್ಷೆ ಬೇಡುವುದರಲ್ಲಿಯೂ ಬಹಳ ದೊಡ್ಡ ಅಭಿಮಾನವಿರುತ್ತದೆ. ನಾನು ಇಂಥವರ ಮನೆಗೆ ಭಿಕ್ಷೆಗೆ ಹೋಗಿದ್ದೆ, ಅವರು ನನಗೆ ದೂರ ಹೋಗುವಂದರು, ಅಂದಿನಿಂದ ನಾನು ಅವರ ಮನೆಗೆ ಬಾಗಿಲಲ್ಲಿ ಹೋಗಿಯೇ ಇಲ್ಲ ಎಂದು ಅವನು ಅನ್ನುತ್ತಾನೆ. ಅಂದರೆ ಭಿಕ್ಷುಕನಿಗೂ ಅಭಿಮಾನ ಹೋಗೋದಿಲ್ಲ. ಅಂದಮೇಲೆ ಈ ಅಭಿಮಾನ ಹಾಗೂ ಅಪಮಾನ ಏನು ಇರುತ್ತವೆ ಎಂಬುದರ ಶೋಧ ಮಾಡಬೇಕು. ಯಾಕೆ ಹಿಂಗೆ ಮಾತಾಡ್ತಾನಪ್ಪ ಅವನು? ಶೋಧನೆ ಮಾಡಬೇಕು. ಇದಕ್ಕೆ ಅತ್ಯಂತ ಮೂಲ ಕಾರಣವೆಂದರೆ ದೇಹ ಬುದ್ಧಿ. ಈ ದೇಹ ಬುದ್ಧಿ ನಾಶ ಆಗಬೇಕು. ಗಿಡಕ್ಕೆ ಗೊಬ್ಬರ ಹಾಕುತ್ತಾ ಹೋದರೆ ಅದು ಸಾಯುವುದೇ. ಜನರು ನನಗೆ ಉತ್ತಮ ಅನ್ನಬೇಕು, ಮಾನ ಕೊಡಬೇಕು, ಹಾಗೂ ಬೈದರೆ ಬೇಸರವೆನಿಸುವುದು. ಇವೆಲ್ಲವೂ ದೇಹ ಬುದ್ಧಿಗೆ ಗೊಬ್ಬರ ಹಾಕಿದಂತೆ ಇರುತ್ತದೆ. ಜನರಿಗೆ ಉತ್ತಮ ಅನ್ನಬೇಕು, ಮಾನ ಸಮ್ಮಾನ ಕೊಡಬೇಕು, ಆದರೆ ಅವ್ರು ಬೈದರೆ ಬೇಸರ ಆಗುತ್ತೆ. ಯಾಕೆ? ಎಲ್ಲ ಮನಸ್ಸಿಂದು ಆಟ, ದೇಹ ಬುದ್ಧಿಯ ಆಟ. ಇದು ಈ ಜನ್ಮದಲ್ಲಿ ನೀನು ಕೆಟ್ಟ ಕೆಲಸ ಮಾಡಿರೋದೇ ಇರ್ಬೋದು. ಹಿಂದಿನ ಜನ್ಮ ಬೂಮರಂಗ್ ಥಿಯರಿ ಬಂತಲ್ವ ವಾಪಸ್ಸು. ಹಿಂದಿನ ಜನ್ಮದಲ್ಲಿ ನಾನೇನು ಮಾಡಿದ್ದೀನಿ ನನಗೆ ಗೊತ್ತಿಲ್ಲ. ಆವಾಗ ಒಂದು ಸತಿ ಮಾನ ಸಮ್ಮಾನ ಕೊಡ್ಬೋದು, ಇನ್ನೊಮ್ಮೆ ಆ ಮಾನ ಸಮ್ಮಾನ ಕಿತ್ಕೊಂಡು ನೀನು ಬೈಗಳೂ ಹಾಕಿ ಹೋಗ್ಬೋದು. ನಾನು ಅನ್ಕೋತೀನಿ, ಅಲ್ಲಪ್ಪ ನಾನು ಈ ಜನ್ಮದಲ್ಲಿ ಅವ್ರ ಜೊತೆ ಮಾತಾಡೂ ಇಲ್ಲ, ಅವ್ರಿಗೇನು ಮಾಡೂ ಇಲ್ಲ, ಅವ್ರು ಯಾಕೆ ನನ್ನ ಜೊತೆಗೆ ಹಿಂಗೆ ಮಾತಾಡ್ತಾರೆ? ಹಿಂದಿನ ಜನ್ಮದು ಥಿಯರಿ, बूमरैंग थियरी ऐसा फेंको वापस आएगा, अभी नहीं, पिछले जन्म का सब बूमरैंग थियरी वापस आएगा हमारे पास में। इसके लिए कर्म को कैसा करना है? कर्म को ऐसा करो जो कर्म ब्रह्मार्पणमस्तु, कृष्णार्पणमस्तु हो। कर्म का इंटेंशन मैटर करता है बहुत। आपने मेरे को 4 बातें सुनाया,
मैं समय का वेट कर रही हूँ, अगली बार आपको 10 बात दे दूँगी। इंटेंशन मैटर्स द मोस्ट। ये जन्म में हिसाब किताब ख़त्म नहीं हो तो अगला जन्म लेना पड़ेगा। तो हमारा जन्म लेने का उद्देश्य क्या है? ये इसको बढ़ाने का, देह बुद्धि को बढ़ाने का, वापस तू मैं फंसने का। और यही गर्भवास में फंसकर क्या फ़ायदा मिला हमको? मैं कौन हूँ? मैं भगवान का हूँ, पर परमात्मा का हूँ, उसका बच्चा हूँ मैं, आई एम डिवाइन। ये भूलकर सिर्फ वो कर्म का लेना देना चुकता करने में जन्म निकल जाएगा, फिर से वापस वही पुनरपि जननम पुनरपि मरणम। इसके लिए हम आए हैं क्या? नहीं, भगवान की प्राप्ति करने के लिए ये नर जन्म का हुआ है, उदय हुआ है, इसको सार्थक बनाना है। सूरज की तरह अंदर जो है परमात्मा, वो उसको चमकने के लिए, बाहर लाने के लिए अभिमान छोड़ना पड़ेगा। ये मैं देह हूँ, इसको देख रहा हूँ। ये क्या है? फूड बॉडी। ये बना किससे है? फूड बॉडी से बना है। ये इसका दहन हो जाएगा, पाउडर हो जाएगा, उसका चिता भस्म लगाते लोग बाहर, ये साधु संत लोग। क्या फ़ायदा इसका, इस ಅಭಿಮಾನ का? ಇವೆಲ್ಲವೂ ದೇಹ ಬುದ್ಧಿಗೆ ಗೊಬ್ಬರ ಹಾಕಿದಂತೆ ಇರುತ್ತದೆ. ಉತ್ತಮ ಕೆಟ್ಟ ಮಾನ ಅಪಮಾನ ಸರ್ವಸ್ವವನ್ನು ಭಗವಂತನಿಗೆ ಅರ್ಪಿಸಬೇಕು. ನಾನೇನು ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ಮಾನಾಭಿಮಾನವು ನಿನ್ನದು ಎನಗೇನು, ದೀನ ರಕ್ಷಕ ತಿರುಪತಿಯ ವೆಂಕಟರಮಣ, ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ನಾನೇನು ಮಾಡಿದ್ದೀನಪ್ಪ? ಅವ್ರಿಗೆಲ್ಲರಿಗೂ ಉದ್ಧಾರ ಮಾಡಿದೆ. ನಾನೇನು ಮಾಡಿದ್ದೀನಿ? ಮಾನ ಮಾಡ್ತೀಯಾ? ಮಾನ ಕೊಡಿಸ್ತೀಯಾ? ಅಪಮಾನ ಮಾಡಿಸ್ತೀಯ? ಎಲ್ಲವೂ ನಿಂದೆ. ನನಗೇನಾಗಬೇಕಾಗಿದೆ ಅಂತ ಅವನಿಗೆ ಅರ್ಪಿಸಬೇಕು. ವಸ್ತುತಃ ಕರ್ತವ್ಯವನ್ನೇ ಅವನಿಗೆ ಸಮರ್ಪಿಸಬಿಡುವಬೇಕು. ಅಂದರೆ ಆ ಕರ್ತವ್ಯದ ಪರಿಣಾಮವು ಮನಸ್ಸಿನ ಮೇಲೆ ಆಗಗೊಡಬಾರದು. ಒಂದು ಕೆಲಸ ನಾ ಮಾಡಿದೆ, ಒಂದು ಕೆಲಸ ನಾ ಮಾಡ್ತಾ ಇದ್ದೀನಿ, ಕರ್ಮ ಮಾಡ್ತಾ ಇದ್ದೀನಿ, ಅದರದ ಪರಿಣಾಮ ಏನಿದೆಯೋ, ರಿಸಲ್ಟ್, ಇಟ್ ಈಸ್ ನಾಟ್, ನಾವು ಕೆಲಸ ಮಾಡೋದು ರಿಸಲ್ಟ್ ಓರಿಯೆಂಟೆಡ್. ಫಸ್ಟ್ ಓನ್ಲಿ ಇಫ್ ಐ ಡಿಸೈಡ್, ಬುದ್ಧಿ ಡಿಸೈಡ್ ಮಾಡ್ತು, ಮನಸ್ಸು ಹೇಳ್ತು ಇದು ಹೀಗೆ ಆಗಬೇಕು, ಅದು ಆಗಲಿಲ್ಲ ಅಂದಾಗ ಮನಸ್ಸಿನ ಮೇಲೆ ಡುವಲ್ ಪರಿಣಾಮ ಆಗುತ್ತೆ. ಇಲ್ಲ ಸುಖ ಆಗುತ್ತೆ, ಇಲ್ಲ ದುಃಖ ಆಗುತ್ತೆ. ಇಲ್ಲ ಯು ಹ್ಯಾವ್ ಜಾಯ್ ಆರ್ ಯು ವಿಲ್ ಹ್ಯಾವ್ ಪೇಯ್ನ್. ಆ ಎರಡೂ ಪರಿಣಾಮ ನನ್ನ ಮನಸ್ಸಿನ ಮೇಲೆ ಆಗಗೊಡಬಾರದು. ಅಂದರೆ ಸರ್ವಸ್ವವು ನಿನ್ನ ಇಚ್ಛೆಯಿಂದ ಆಗ್ತಾ ಇದೆಯಪ್ಪ ಅನ್ನೋದನ್ನು ತಾಳ್ಮೆ, ಸಂಯಮ, ಟಾಲರೆನ್ಸ್ ಆ್ಯಂಡ್ ಪೇಷನ್ಸ್ ಯು ಶುಡ್ ಹ್ಯಾವ್. ವ್ಯವಹಾರದಲ್ಲಿ ಸ್ವಲ್ಪ ಆದರೂ ಅಭಿಮಾನ ಬೇಕಾಗುತ್ತದೆ, ಆದರೆ ಅದು ಕೇವಲ ಕಾರ್ಯದ ಮಟ್ಟಿಗೆ ಇರಬೇಕು. ಯು ನೀಡ್ ದಟ್ ಶಕ್ತಿ, ಇಚ್ಛಾಶಕ್ತಿ ಟು ಡೂ ದ ವರ್ಕ್. ಅದಕ್ಕೆ ಅಭಿಮಾನ ಬೇಕು. ಕೆಲಸ ಮಾಡಲಿಕ್ಕೆ ಉತ್ಸಾಹ ಬೇಕಲ್ವ? ಅಷ್ಟಕ್ಕೆ ಮಾತ್ರ ಪೂರ್ತಿಗ ಅಭಿಮಾನ ಇರಬೇಕು. ವರಿಷ್ಠರು ತಮ್ಮ ನೌಕರರೊಂದಿಗೆ ವರ್ತಿಸುವಾಗ ಅಭಿಮಾನ ಬೇಕು, ಆದರೆ ಅದು ಕೇವಲ ಅಷ್ಟರ ಮಟ್ಟಿಗೆ ಇರಬೇಕು. ಮನಸ್ಸಿನ ಮೇಲೆ ಅದರ ಪರಿಣಾಮವು ಆಗಗೊಡಬಾರದು. ಯಾರಾದರೂ ಮಹಾರಾಜರ ಹತ್ರ ಕೊಟ್ಬಿಡ್ರಿ ನಿಮ್ಮದು ಜಮೀನು ಜಾಯ್ದಾದ್, ನನಗೆ ನೀವೇನು ಮಾಡ್ತೀರಿ ತೊಗೊಂಡು, ನಿಮ್ಗೆ ಯಾರೂ ಇಲ್ಲ ಅಂದರೆ ಮಹಾರಾಜರು ಅವ್ರ ಮಟ್ಟದಲ್ಲೇ ಹೋಗಿ ಮಾತಾಡ್ತಿದ್ರು ಜೋರಾಗಿ. ಯಾಕಪ್ಪ ಅಂದರೆ ಅವ್ರಿಗೆ ತಿಳಿಸಿ ಹೇಳುವಾಗ ಅದು ಪ್ರೀತಿಯಿಂದ ಹೇಳಿದ್ರೆ ಗೊತ್ತಾಗಲ್ಲ. ಆ ಮಟ್ಟದಲ್ಲಿ ಮಾತಾಡಿಬಿಟ್ಟು ವಾಪಸ್ಸು ಆ ಮಟ್ಟ ಇಳಿಸ್ಬಿಟ್ಟು ವಾಪಸ್ ಅವ್ರನ್ನ ಪ್ರೀತಿಯಿಂದ ಕರ್ಕೊಂಡು ಬಂದು ಬೆಳ್ಳಿ ತಟ್ಟೆದಲ್ಲಿ ಊಟ ಹಾಕಿ ಒಂದಷ್ಟು ಸ್ವಲ್ಪ ಅಷ್ಟು ಕಾಸು ಕೊಟ್ಟು, ದುಡ್ಡು ಕೊಟ್ಟು ವಾಪಸ್ ಕಳಿಸ್ತಿದ್ರು. ಆಶ್ಚರ್ಯ ಆಗ್ತಿತ್ತು, ಮಹಾರಾಜರು ಹಿಂಗೆ ಮಾಡ್ತಾರೆ ಮಹಾರಾಜರಂತಿದ್ದು. ಇದೆಲ್ಲ ಮೇಲಿಂದ ವರ್ವರ್ಚ ಆಹೆ ಅಂತ ಹೇಳ್ತಿದ್ರು. ಮೇಲಿಂದ ಅಭಿಮಾನ ಅಂದರೆ ಹಿಂಗೆ ಈ ಮಟ್ಟಕ್ಕೆ ಅವ್ರಿಗೆ ತಿಳಿಸಿ ಹೇಳಬೇಕದು ಬೇಕದು, ಶಕ್ತಿ ಬೇಕದು. ಆದರೆ ವಾಪಸ್ಸು ನಮ್ಮದನ್ನು ಒಳಗೆ ತೊಗೊಂಡ್ಬಿಟ್ಟು ಮತ್ತೆ ವಾಪಸ್ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿ ಊಟಕ್ಕೆ ಹಾಕಿ ಪ್ರೇಮದಿಂದ ವಾಪಸ್ಸು ಬೀಳ್ಕೊಡ್ತಿದ್ರು ಮಹಾರಾಜರು. ರಾವಣ ರಾಮನಿಗೆ ಬೈದ, ತುಚ್ಛ ವನವಾಸಿ ಹೇ ತೂ ಅಂತ. ಆಯ್ತಪ್ಪ, ತುಚ್ಛ ವನವಾಸಿನೇ ಅನ್ಕೋ, ತುಚ್ಛ ವನವಾಸಿ ಕಿಧರ್ ಹೇ ರಾಮ್ ತುಮಾರ ದಿಖಾವ್ ಅಂತ ಅಂದ್ಬಿಟ್ಟು, ವನವಾಸಿ ಐಸ ಕಪಡ ಪೆನ್ ಕೆ ಆಯಾ ಹೇ ಅಂತ ಬೈದು ಎಲ್ಲ ಮಾಡಿ ಕಡೆಗೆ ಅವನಲ್ಲಿರುವ ಆ ದುಷ್ಟತನವನ್ನು ಹೊಡೆದು ಹಾಕಿ ಅವನಿಗೂ ಆಲಿಂಗನ ಮಾಡಿಕೊಂಡ ಪರಮಾತ್ಮ ರಾಮ. ಒಂದು ಬಾಣದಿಂದನೇ ಅವನಿಗೆ ಹೊಡಿಬೋದಾಗಿತ್ತ, ಇಷ್ಟೊಂದೆಲ್ಲ ಕಥೆ ಯಾಕೆ ಮಾಡಬೇಕಾಗಿತ್ತು? ನಮಗೆ ತೋರಿಸ್ಲಿಕ್ಕೆ ಪರಮಾತ್ಮ ಎಷ್ಟು ಕರುಣಾಸಾಗರ ಇರ್ತಾನಪ್ಪ ಅಂತ. ಅವನು ಹಿರಣ್ಯಕಶಿಪು ಕಿದಾರೆ ಹರಿ ಅಂತಿದ್ದ. ಅವನು ಹರಿ ಇದರಿ ಆಜಾವ್ ತುಮಕೋ ಬತಾತಾ ಹೂँ ಅಂದ್ಬಿಟ್ಟು ನರಸಿಂಹ ಅವತಾರ ತೊಗೋಬೇಕಾಗಿತ್ತು. ಯಾಕೆ? ದುಷ್ಟತನವನ್ನು ಮಾಡಲಿಕ್ಕೆ. ಅಂತ ನಿನ್ನ ಕ್ರೋಧ ಎಷ್ಟು ಪವರ್ಫುಲ್ ಇತ್ತೋ ಅವನ ರೂಪನೂ ಅಷ್ಟೇ ಉಗ್ರವಾಗಿರ್ಬೇಕು ಆ ಕ್ರೋಧನ ಹೊಡೆದು ಹಾಕಲಿಕ್ಕೆ.
ಆಮೇಲೆ ಏನು ಮಾಡ್ದ, ಅವನಿಗೂ ಮೋಕ್ಷವನ್ನು ಕೊಟ್ಟ ಪರಮಾತ್ಮ. ಅಂದರೆ ಎಷ್ಟು ಕರುಣಾಸಾಗರ ಇದ್ದಾನಪ್ಪ. ನಮ್ಮ ಗೊತ್ತಿಲ್ಲದಲೇ ನಮ್ಮ ಅಭಿಮಾನವನ್ನು ದೂರ ಮಾಡುತ್ತಾರೆ. ಪರಮಾರ್ಥದಲ್ಲಿ ಸತ್ಪುರುಷರ ಮಾತು ಕೇಳುವುದೇ ಮಹತ್ವವಾಗಿರುತ್ತದೆ. ಈ ದೇಹ ಬುದ್ಧಿ, ಈ ಅಭಿಮಾನ ಹೋಗುವುದಕ್ಕಾಗಿ ನಾವು ಗುರುಗಳವರಾಗಬೇಕು. ಕನಿಷ್ಠ ಪಕ್ಷ ಆಗ್ರಹಪೂರ್ವಕವಾಗಾದರೂ ನಾನು ಅವರವನೂ ಇರುತ್ತೇನೆ ಎಂದು ಅನ್ನುತ್ತಾ ಇರಬೇಕು. ಕನಿಷ್ಠ ಪಕ್ಷ ಆಗಲಿಲ್ಲ, ಒಮ್ಮೆಲಿಗೆ ಅಂತೂ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಮನಸ್ಸು ಬಿಟ್ಕೊಟ್ಬಿಡತ್ತೆ ತನ್ನ ಜಾಗನ. ಗುರುಗಳೇ ಬಂದುಬಿಡಿ, ಇಲ್ಲಿ ಕೂತ್ಕೊಂಡ್ಬಿಡಿ ಅಂತ ಮಾಡೋದಿಲ್ಲ. ಮನಸ್ಸು ಒಪ್ಕೊಳ್ಳೋದಿಲ್ಲ ಅವ್ರ ಮಾತನ್ನು. ಅದಕ್ಕೆ ಏನು ಮಾಡಬೇಕು, ಆಗ್ರಹಪೂರ್ವಕ ಫೋರ್ಸ್ಫುಲಿನಾರು ನಾನು ಗುರುಗಳವರಿದ್ದೀನಿ, ನಾನು ಗುರುಗಳವರಿದ್ದೀನಿ, ಸದ್ಗುರುನಾಥ ನನ್ನವನು, ಸದ್ಗುರುನಾಥ ನನ್ನವನು ಅಂತ ಆಗ್ರಹಪೂರ್ವಕವಾಗಿ ಅವರವರಿದ್ದೀನಿ ಅಂತ ಹೇಳುತ್ತಾ ಇರಬೇಕು, ಅನ್ನುತ್ತಾ ಇರಬೇಕು. ಸದ್ಗುರುಗಳು ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಅಭಿಮಾನ ದೂರ ಮಾಡುತ್ತಾರೆ. ಯಾಕೆಂದರೆ ಅಲ್ಲ ಭಾವನೆ ಅವಾಗ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಆಗ್ರಹಪೂರ್ವಕವಾಗಿ ಹೇಳಿದರೆ ಆದರೆ ಏನು, ಪರಮಾತ್ಮ ಯಾರನ್ನೂ ಕಡೆಗಣಿಸೋದಿಲ್ಲ ಅಂದಾಗ ಸದ್ಗುರುನಾಥನು ಆಗ್ರಹಪೂರ್ವಕ ಹೇಳ್ತೀಯಪ್ಪ, ಬಾ ನೀನು ಉದ್ಧಾರ ಮಾಡಲಿಕ್ಕೆ ನಾನು ಬಂದಿರೋದು. ಸಿಟ್ಟೆಲ್ಲರೂ ಹೆಂಗೆ ಹಿರಣ್ಯಕಶಿಪು ಸಿಟ್ಟಲ್ಲಿ ಬೈತಿದ್ದ, ರಾವಣ ಸಿಟ್ಟಲ್ಲಿ ಬೈತಿದ್ದ, ಆದರೂ ಪ್ರೇಮದಿಂದ ಅವರಿಗೆ ಮೋಕ್ಷವನ್ನು ಕೊಟ್ಟ ಪರಮಾತ್ಮ. ಪರಮಾರ್ಥದಲ್ಲಿ ಸಾಧನೆಗೆ ಮಹತ್ವ ಇರೋದಿಲ್ಲ, ಗುರು ಕೊಟ್ಟಿದ್ದ ಸಾಧನೆಗೆ ಮಹತ್ವ ಇರುತ್ತೆ. ಅವ್ರು ಹೇಳಿದ್ದ ಮಾತಿಗೆ ಮಹತ್ವ ಇರುತ್ತದೆ. ಅವ್ರು ಹೇಳಿದ್ದ ಮಾತಲ್ಲಿ ಶಕ್ತಿ ಉಂಟು. ಮೂಕಂ ಕರೋತಿ ವಾಚಾಲಂ. ಈಗ 3ನೇ ವರ್ಷ ಸತ್ಸಂಗದಲ್ಲಿ ಒಬ್ಬರು ಫಸ್ಟ್ ಬಂದಾಗ ಅವರಿಗೆ ಓದಲಿಕ್ಕೆ ಬರ್ತಿರಲಿಲ್ಲ. ಅವ್ರು ಹೇಳಿದ್ರು, ನಾನು ಓದಿಲ್ಲ ಬರೆದಿಲ್ಲ, ನನಗೆ ಓದಲಿಕ್ಕೆ ಬರೋದಿಲ್ಲ ಕನ್ನಡ ಅಮ್ಮ, ನನಗೆ ಅವರಿಗೆ ಉಚ್ಚಾರ ಮಾಡಲಿಕ್ಕೆ ಬರ್ತಿರಲಿಲ್ಲ. ಶ್ರೀರಾಮ್ ಜೈರಾಮ್ ಜೈ ಜೈ ರಾಮ್ ಅಂತ ಹೇಳ್ತಿದ್ರು ಅವರು. ಇವತ್ತು ಅವರು ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ಹೇಳಿದ್ರೆ ನಾವು ಕಣ್ಣು ಮುಚ್ಕೊಟ್ಟು ಕೂತ್ಕೊಂಡ್ರು ಎಲ್ಲರೂ 15 ನಿಮಿಷ ಧ್ಯಾನಕ್ಕೆ ಹೋಗ್ಬಿಡ್ತೀವಿ. ಅಂಥ ಒಂದು ಮಟ್ಟವನ್ನು ಅವರು ಏನು ಮಾಡಿದಾರಪ್ಪ, ಗುರುನಾಥ ಅವರಿಗೆ ಕರುಣೆ ಮಾಡಿಕೊಟ್ಟಿದ್ದಾನೆ. ನಿನ್ನೆ ಅವರು 126 ಪ್ರಶ್ನೆ, ಯಕ್ಷನ ಪ್ರಶ್ನೆ, ಯುಧಿಷ್ಠಿರನ ಕುರಿತಾಗಿ ಪ್ರಶ್ನೆಗಳು, ಮಹಾಭಾರತದ ಒಂದು ಸನ್ನಿವೇಶವನ್ನು ನಿನ್ನೆಯಿಂದ ಓದೋಕ್ಕೆ ಶುರು ಮಾಡೋದು. ಓದೋಕ್ಕೆ ಬರ್ತಿರಲಿಲ್ಲ. ಅವ್ರ ಮಗಳ ಹತ್ರ ಬರೆಸ್ಕೋತಾ ಇದ್ರು ಹಾಡುಗಳನ್ನು. ಅದನ್ನು ಹೆಂಗೋ ಸಣ್ಣ ಸಣ್ಣದಾಗಿ ಜೋಡಿಸಿ ನಿನ್ನೆ ಎಷ್ಟು ಅಸ್ಖಲಿತವಾಗಿ ಓದಿದ್ರೆ ಯಾರ ಕರುಣೆಯಿಂದ ಆಗಿದ್ದಿದ್ದು. ಅದಕ್ಕೆ ಯಾರ ಕರುಣೆಯಿಂದ ಆಯಿತು ಅಂದರೆ ಅದಕ್ಕೆ ಕಬೀರರು ಒಂದು ದೋಹಾದಲ್ಲಿ ಹೇಳ್ತಾರೆ, ಧೀರೆ ಧೀರೆ ರೇಮನ ಧೀರೆ ಸಬ್ ಕುಚ್ ಹೋಯೆ, ಮಾಲಿ ಸೀಚೆ ಸೌಘಡ ಋತು ಆಯೆ ಸೋಫಲ್ ಹೋಯೆ. 2 ವರ್ಷಗಳ ಕಾಲ ಸತ್ಸಂಗದಲ್ಲಿ ಬನ್ನಿಯಪ್ಪ, ಕೂತ್ಕೊಳ್ಳಿಯಪ್ಪ, ಅವ್ರು ಒಬ್ಬರೇ ಇರ್ತಾರೆ, 2 ಮಕ್ಕಳಿರ್ತಾರೆ, ಹೆಂಡತಿ ಇಲ್ಲ, ಅಪ್ಪ ಬನ್ನಿ ಕೂತ್ಕೊಳ್ಳಿ, ಅವರನ್ನು ಪ್ರೀತಿಯಿಂದ ಮಾತಾಡಿಸಿ ಪೋಷಣೆ ಮಾಡಿ 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 ಗುರುನಾಥ ಏನು ಮಾಡ್ದ ಅವರಿಗೆ 2 ವರ್ಷಗಳ ಕಾಲ ನಂತರ 3ನೇ ವರ್ಷದಲ್ಲಿ ಮಾಲಿ ಸೀಚೆ ಸೌಘಡ, 1000 ಕೊಡಗಳ ನೀರು ಹಾಕಿರಬಹುದು, ಆದರೆ ಋತು ಆಯೆ ಸೋಫಲ್ ಹೋಯ್. 3ನೇ ವರ್ಷಕ್ಕೆ ಈಗ ಆ ಮರಕ್ಕೆ ಫಲ ಬಿಡೋಕ್ಕೆ ಶುರುವಾಯಿತು. ಏನಪ್ಪ, ಅವರು ಈಗ ನಾನು ಹೇಳ್ತೀನಿ, ನಾನು ಹೇಳಬೇಕು ಅಂತ ಇಚ್ಛೆ ಉಂಟಾಗಿದೆ, ನನಗೆ ಹೇಳಬಹುದಾ ಅಂತ ಇಚ್ಛೆ ಜಾಗೃತ ಮಾಡ್ದ ಪರಮಾತ್ಮ ಗುರುನಾಥ. ಅವ್ರ ಬಾಯಿಂದ ಹೇಳಿಸೋಕ್ಕೆ ಶುರು ಮಾಡ್ದ. ಅವ್ರಿಗೆ ಆಗಿದ್ದ ಆನಂದ ನೋಡಿ ಇತರರ ಸತ್ಸಂಗಿ ಜನಕ್ಕೂ ಆನಂದ ಆಯಿತು. ಅಪ್ಪ ಫಸ್ಟ್ ಬಂದಾಗಿ ನೋಡಿದ್ದವರು ಇವತ್ತು ಹೆಂಗೆ ಹೇಳ್ತಿದಾರಪ್ಪ. ಇದಕ್ಕೆ ರಾಜಾರಾಮ್ ಮಹಾರಾಜರು ಹೇಳಿದ್ರು, ಅಪಾರ ತೋ ಜಾಣ ಸತ್ಸಂಗಾचा महिमा, दुजी नसे उपमा ತೀಹಿ ಲೋಕಿ. ಉಪಮಾನೇ ಇಲ್ಲ ಇದಕ್ಕೆ, ಸರಿಸಾಟಿಯೇ ಇಲ್ಲ. ಎಂಥ ಅಪಾರ ಮಹಿಮೆ ಉಳ್ಳವನು ಗುರುನಾಥ ಅಂದರೆ ಸತ್ಸಂಗಕ್ಕೆ ಬಂದರೆ ಮಾತ್ರ ಗೊತ್ತಾಗತ್ತೆ. ಹಾಗಾಗಿ ತಮ್ಮೆಲ್ಲರಿಗೂ ಶ್ರೀಮಾತ್ರೆ ಸತ್ಸಂಗ ಫೌಂಡೇಶನ್ಗೆ ನಿತ್ಯ ಜರುಗುವ 3 ಬಾರಿ ಜರುಗುವ ಧ್ಯಾನ, ಪ್ರವಚನ, ಡಿಸ್ಕೋರ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನನ್ನ ಫೋನ್ ನಂಬರ್ 9322178992. ಈ ವಿಷಯದಲ್ಲಿ ನಾವು ತಂದೆ ತಾಯಿಗಳ ಮಾತು ಏಕೆ ಕೇಳಬಾರದು? ಯಾರ ಮನಸ್ಸು ತಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲವೋ, ಯಾರ ಮನಸ್ಸು ಸ್ಥಿರವಾಗಿರುತ್ತದೆಯೋ, ಅಥವಾ ಯಾರ ಮನಸ್ಸು ಯಾವಾಗಲೂ ಭಗವಂತನ ಹತ್ತಿರ ಇರುತ್ತದೆಯೋ ಅಂಥವರ ಮಾತು ಕೇಳುವುದೇ ವಿಶೇಷವಾಗಿರುತ್ತದೆ. ಪುಕ್ಕಟೆ ಊಟಕ್ಕೆ ಏಕೆ ಹಾಕಬೇಕೆಂದು ಅನ್ನದಾನ ಮಾಡುವುದಿಲ್ಲ. ಈ ರೀತಿ ಮನುಷ್ಯನು ಪುಕ್ಕಟೆ ಹಾಳು ಹೋಗುವನು. ಹೀಗೆ ನಾವು ಪುಕ್ಕಟೆ ಹಾಳಾಗಿ ಹೋಗ್ಬಿಡ್ತೀವಿ. ನಾಮಸ್ಮರಣೆ ಪುಕ್ಕಟೆ ಇದೆ, ಫುಕಾಚ ಆಹೆ, ಅದನ್ನು ನಾವು ಮಾಡೋದಿಲ್ಲ. ತುಕಾರಾಮ್ ಮಹಾರಾಜರು ಹೇಳ್ತಾರೆ, ಅಪ್ಪ ಇದು ಫುಕಾಚ ಆಹೆ, ಪುಕ್ಕಟೆ ಕೊಟ್ಟಿಯಾನ ಭಗವಂತ ನಮಗೆ, ನಾವೇನು ಕಾಸು ಕೊಟ್ಟಿಲ್ಲ ಅವನಿಗೆ ಇದನ್ನೆಲ್ಲ ಕೊಡಲಿಕ್ಕೆ. ಅನ್ನದಾನ ಮಾಡೋದು ಅದು ನಮಗೆ ಮನಸ್ಸಿಗೆ ರುಚಿ ಬರುವುದಿಲ್ಲ. ದೇಹ ಬುದ್ಧಿಯನ್ನು ಕಳೆದುಕೊಳ್ಳಲು ಸಂತರ ಗ್ರಂಥಗಳ ವಾಚನದ ಅವಶ್ಯಕತೆ ಇರುತ್ತದೆ. ನಸುಕಾಯಿಗೆಂದರೆ ಸ್ವಲ್ಪ ಕತ್ತಲೆ, ಸ್ವಲ್ಪ ಬೆಳಕು ಇರುತ್ತದೆ. ನಮ್ಮ ಸ್ಥಿತಿಯೂ ಹೀಗೆಯೇ ಇರುತ್ತದೆ.
ದೇಹ ಬುದ್ಧಿಯ ಕತ್ತಲೆಯಲ್ಲಿ ಭಗವಂತನ ಸ್ಮರಣೆ ಕಿಂಚಿತ ಪ್ರಕಾಶವಿರುತ್ತದೆ. ದೇಹ ಬುದ್ಧಿ ಎಲ್ಲ ಅಜ್ಞಾನ ಕತ್ತಲೆ ಆವರಿಸ್ಕೊಂಡ್ಬಿಟ್ಟಿದೆ, ನಾನು ದೇಹ ಇದ್ದೀನಿ ಅಂತ. ಅದಕ್ಕೆ ಪ್ರಕಾಶ ಕಿಂಚಿತವಾಗಿ ಕಾಣಿಸುತ್ತೆ. ಪರಮಾತ್ಮನ ಪ್ರಕಾಶ ನಮ್ಮಲ್ಲಿ ಇದೆ ಅಂದ್ಬಿಟ್ಟು ಕಿಂಚಿತ ಕಾಣಿಸ್ತಿರುತ್ತೆ. ಯಾವಾಗ ನಾಮಸ್ಮರಣೆ ಮಾಡ್ತೀವಿ, ಜಪ ಮಾಡ್ತೀವಿ, ಅವಾಗ ಕಾಣಿಸುತ್ತೆ. ಯಾರ ಮನಸ್ಸು ತಮ್ಮ ನಿಯಂತ್ರಣದಲ್ಲಿ ಇರುತ್ತದೆಯೋ, ಸ್ಥಿರವಾಗಿರುತ್ತದೆಯೋ ಅಂಥವರ ಮಾತು ಕೇಳುವುದು ವಿಶೇಷವಾಗಿರುತ್ತದೆ. ಹಾಗಾಗಿ ಇಂಥ ಪರಿವರ್ತನೆ ಆಗುವುದು ಕೇವಲ ಸತ್ಸಂಗತಿಯಿಂದ ಸಾಧ್ಯತೆ ಉಂಟು. ಹಾಗಾಗಿ ತಮ್ಮೆಲ್ಲರಿಗೂ ನಿತ್ಯ ಜರುಗುವ ಸತ್ಸಂಗಕ್ಕೆ ಸ್ವಾಗತ. ಎಲ್ಲರೂ ಬನ್ನಿ, ತಮ್ಮ ಜೀವನದಲ್ಲಿ ಆನಂದವನ್ನು ಕಂಡಿರಿ, ಆನಂದವನ್ನು ಪಡೆಯಿರಿ, ಆನಂದದಲ್ಲಿ ಬದುಕಿ ಈ ಜೀವನವನ್ನು, ನರಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಿರಿ. ನಮ್ಮ ದೇಹ ಬುದ್ಧಿಯ ಪ್ರಕಾರವು ಬಹಳ ವಿಲಕ್ಷಣವಾಗಿರುತ್ತದೆ. ಸಗುಣ ಉಪಾಸನೆಯ ನಮ್ಮ ಸ್ವಾಭಾವಿಕವೇ ಅಥವಾ ರೂಢಿಯೇ ಅಡ್ಡ ಬರುತ್ತದೆ. ಸಗುಣೋಪಾಸನೆಯು ನಮ್ಮ ಸ್ವಭಾವಕ್ಕೆ ಅಥವಾ ರೂಢಿಗೆ ಅಡ್ಡ ಬರುತ್ತದೆ ಎಂದು ನಾವು ಅದನ್ನು ಮಾಡುವುದಿಲ್ಲ. ಅತ್ಯಂತ ಸುಲಭವಾದ ಸಾಧನೆ ಎಂಬ ಭಾವನೆಯಿಂದ ನಾಮಸ್ಮರಣೆ ಮಾಡುವುದರಲ್ಲಿ ಹಾಗೂ ಪುಕ್ಕಟ್ಟೆ ಈ ದೇಹ ಬುದ್ಧಿಯ ಅಂಧಕಾರವು ದೂರವಾಗಿ ಪೂರ್ಣ ಪ್ರಕಾಶ ಕಾಣುವುದಕ್ಕೆ ಭಗವಂತನ ಅನುಸಂಧಾನದಂಥ ಮತ್ತೊಂದು ಉಪಾಯವಿಲ್ಲ. 24/7 ಆಗಬೇಕು. ಆವಾಗ ಪ್ರಕಾಶ, ದೇಹ ಬುದ್ಧಿಯ ಕತ್ತಲೆ ಹೋಯಿತು ಅಂದರೆ ಪ್ರಕಾಶ ತಾನೇ ಪ್ರಕಟ ಆಗಕ್ಕೆ ಶುರುವಾಗತ್ತಪ್ಪ. ಪರಮಾತ್ಮ ನೀನು ಇಲ್ಲಿದ್ದಿ, ನನ್ನೊಳಗಿದ್ದಿ, ಎಲ್ಲರಲ್ಲೂ ಇದ್ದಿ. ದೇಹ ಬುದ್ಧಿ ನಾನು ನನ್ನ ದೇಹ ನೋಡ್ಕೊಳ್ತಿರೋದಕ್ಕೆ, ಇನ್ನೊಂದು ದೇಹ ನೋಡ್ಕೊಳ್ತಿರೋದಕ್ಕೆ ಅಲ್ಲಿ ನನಗೆ ಚೈತನ್ಯ ಕಾಣಿಸ್ತಾ ಇಲ್ಲ. ಹಾಗಾಗಿ ಆ ಚೈತನ್ಯ ನೋಡಬೇಕು ಅಂದರೆ ದೇಹ ಬುದ್ಧಿಯ ಕತ್ತಲೆ, ಅಜ್ಞಾನ ಹೋದಾಗ ಏನಾಗತ್ತಪ್ಪ, ಅಲ್ಲಿ ಪ್ರಕಾಶ. ಭಗವಂತನ ಅನುಸಂಧಾನ ಹೆಂಗಿರಬೇಕು? ಕನ್ಸಿಸ್ಟೆನ್ಸಿ 24/7 ಮೆಡಿಟೇಷನ್ ಆಗಬೇಕು. ಇಂದಿನ ಬೋಧವಚನ, ನಾನು ಎಂಬ ಭಾವನೆಯ ಹಾಗೂ ಅಭಿಮಾನದ ಪೂರ್ಣಾಹುತಿ ಕೊಡುವುದೇ ನಿಜವಾದ ಯಜ್ಞವಾಗಿರುತ್ತದೆ. ನಿಜವಾದ ಯಜ್ಞ, ಹೋಮ ಹವಿಸ್ಕೊಡ್ತೀವಲ್ಲ, ಸ್ವಾಹ, ಇಲ್ಲೇನಾಗಬೇಕು? ನಾನು ಮತ್ತು ನನ್ನ ದೇಹ ಬುದ್ಧಿಯ ಏನಾಗಬೇಕು? ಹವಿಸ್ಸಾಗಬೇಕು ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ನಾನು ಎಂಬ ಭಾವನೆ, ಐ ಆಮ್ ದಿಸ್, ಐ ಆಮ್ ದಟ್, ಮತ್ತು ನನ್ನ ಅಭಿಮಾನ. ನಾನು ಯಾಕೆ ಇದೆ? ಈ ದೇಹ ಬುದ್ಧಿ ಇರೋದಕ್ಕೆ. ನಾನು ಈ ದೇಹ ಇದ್ದೀನಿ ಅಂತ ನಾನು ಈ ದೇಹದೊಂದಿಗೆ ಗುರ್ತೈಸ್ತಿರೋದಕ್ಕೆ ನನಗೆ ಆ ಅಭಿಮಾನ ಉಂಟು. ನಾನು ಮಾಡ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ, ನಾನು ಕರ್ಕೊಂಡು ಬರ್ತಾ ಇದ್ದೀನಿ ಸತ್ಸಂಗದಲ್ಲಿ, ನಾನು ಹಿಂಗೆ ಮಾಡಿಬಿಟ್ಟೆ, ಹಂಗೆ ಮಾಡಿಬಿಟ್ಟೆ, ನಾನು ಭಕ್ತಳಿತೀನಿ. ಸೊ ಇದರದ ಪೂರ್ಣ ಆಹುತಿ ಕೊಡಬೇಕು. ನಾವು ಸ್ವಾಹ ಮಾಡ್ತಿರ್ಬೇಕು ನಿತ್ಯವಾಗಲೂ. 24 ಗಂಟೆಗಳ ಕಾಲ ನಾನಲ್ಲಪ್ಪ ನೀನಿದ್ದಿ, ನಾನಲ್ಲಪ್ಪ ನೀನು ಮಾಡಿಸ್ತಿದ್ದಿ ಕೆಲಸನ ಈ ದೇಹದ ಮುಖೇಣ. ಈ ದೇಹ ಒಂದು ಇನ್ಸ್ಟ್ರೂಮೆಂಟ್ನ ಬಳಕೆ ಮಾಡಿಕೊಂಡು ಪರಮಾತ್ಮ ಇದ್ರ ಮುಖೇಣ ಏನು ಮಾಡಿಸ್ಬೇಕಾಗಿದೆ ಅವನ ಇಚ್ಛಾ ಮಾತ್ರದಿಂದ ಮಾಡಿಸ್ತಾನೆ ವಿನಃ ನಾನು ಎಂಬುದ್ರ ಮಾಡಿದ್ರೆ ಕೆಲಸ ಸರ್ವಥವೂ ಆಗೋದಿಲ್ಲ. ಅದಕ್ಕೆ ಅದನ್ನು 24/7 ಆಹುತಿ ಕೊಡ್ತಿರ್ಬೇಕು. ಸ್ವಾಹ ಸ್ವಾಹ ಸ್ವಾಹ. ಅದನ್ನು ಮಾಡಿದ್ರೆ ಮಾತ್ರ ಪ್ರಕಾಶ ಬೀರಿ ಆ ಭಗವಂತನ ಕೃಪೆ ನಮ್ಮೆಲ್ಲರ ಮೇಲೂ ಆಗುತ್ತೆ. ಅದಕ್ಕೆ ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.